ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು 1 kg ಚಿಕನ್ ಡ್ರಮ್ ಸ್ಟಿಕ್, 3 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ರೈಸ್ ಫ್ಲಾರ್, 1 ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು, 3/4 ಕಪ್ನಷ್ಟು ಪುದೀನ ಮಿಂಟ್, 6 ಹಸಿಮೆಣಸು ಗ್ರೀನ್ ಚಿಲ್ಲಿ, 8 ಗೋಡಂಬಿ ಕ್ಯಾಶ್ಯೂನೆಟ್, 1/2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸಾಲ್ಟ್ ಉಪ್ಪು ರುಚಿಗೆ ತಕ್ಕಷ್ಟು, 1 ಲಿಂಬೆ ಲೆಮನ್, ಅರ್ಧ ಟೇಬಲ್ ಸ್ಪೂನ್ ಅರಸಿನ ಟರ್ಮರಿಕ್, 1 ಟೇಬಲ್ ಸ್ಪೂನಷ್ಟು ತಂದೂರಿ ಮಸಾಲ ಹಾಕಿದರೆ ಟೇಸ್ಟ್ ಒಳ್ಳೆಯದಾಗ್ತದೆ. ಒಂದು ವೇಳೆ ನಿಮ್ಮ ಹತ್ರ ಇಲ್ಲ ಇದ್ದರೆ ನೀವು ಸ್ಕಿಪ್ ಮಾಡ್ಬೋದು. 1 ಟೇಬಲ್ ಸ್ಪೂನಷ್ಟು ಕರಿಮೆಣಸು, ಕುಟ್ಟಿದ ಕರಿಮೆಣಸು ಹಾಕ್ತಾ ಇದ್ದೇನೆ. ಈ ರೀತಿ ಕುಟ್ಟಿ ಹಾಕ್ಕೊಳ್ಳಿ, ಟೇಸ್ಟ್ ಒಳ್ಳೆಯದಾಗ್ತದೆ. ಪೆಪ್ಪರ್ ಕ್ರಸ್ಟ್. ಮೊದಲಿಗೆ ನಾವು ಕೊತ್ತಂಬರಿ ಸೊಪ್ಪು, ಪುದೀನ, ಗೋಡಂಬಿ, ಹಸಿಮೆಣಸು ಇದನ್ನು ನಾವು ಗ್ರೈಂಡ್ ಮಾಡುವ, ನುಣ್ಣಕ್ಕೆ ರುಬ್ಕೊಳ್ಳುವ. ಈಗ ನಾವು ರುಬ್ಬಿದ ಮಸಾಲವನ್ನು ಹಾಕೋಣ. ಆನಂತರ ಇಲ್ಲಿ ತೆಗೆದಿಟ್ಕೊಂಡ ಎಲ್ಲ ಮಸಾಲವನ್ನು ಹಾಕೋಣ. ಲಿಂಬೆ ರಸ ಲೆಮನ್ ಜ್ಯೂಸ್, ಆನಂತರ ಅಕ್ಕಿ ಹಿಟ್ಟು ರೈಸ್ ಫ್ಲಾರ್. ಇದನ್ನೀಗ ಒಳ್ಳೆ ರೀತಿ ಮಿಕ್ಸ್ ಮಾಡುವ. ಒಳ್ಳೆ ರೀತಿ ಮಸಾಲ ಹಚ್ಚಿದ ನಂತರ ಇದನ್ನು ನಾವು 1 ಗಂಟೆ ಮ್ಯಾರಿನೇಟ್ ಆಗ ಇಡುವ, ಅಥವಾ ಓವರ್ ನೈಟ್ ಇಟ್ಟರೆ ಸಹ ಒಳ್ಳೆಯದಾಗ್ತದೆ. ಟೇಸ್ಟ್ ಮಸಾಲ ಒಳ್ಳೆ ಎಳ್ಕೊಂಡಿರ್ತದೆ, ಸಾಫ್ಟ್ ಜ್ಯೂಸಿಯಾಗಿ ಬರುತ್ತೆ. ಚಿಕನ್ ಡೀಪ್ ಫ್ರೈ ಮಾಡಲಿಕ್ಕೆ ಎಣ್ಣೆ ಬಿಸಿಗೆ ಇಟ್ಟಿದ್ದೇನೆ. ಎಣ್ಣೆ ಬಿಸಿಯಾಗಿದೆ, ಒಳ್ಳೆ ರೀತಿ ಬಿಸಿಯಾಗಿದೆ. ಈಗ ನಾವು ಮ್ಯಾರಿನೇಟ್ ಮಾಡಿದ ಒಂದೊಂದು ಚಿಕನ್ ಪೀಸಸನ್ನು ಹಾಕೋಣ. ಒಂದು ಸೈಡ್ ಫ್ರೈ ಆಗಿದೆ, ನಿಧಾನಕ್ಕೆ ಇದನ್ನು ತಿರುಗಿಸಿ ಹಾಕುವ. ಮತ್ತೊಂದು ಸೈಡ್ ಸಹ ಫ್ರೈ ಆಗಲಿ. ಮೀಡಿಯಂ ಫ್ಲೇಮಲ್ಲಿ ಫ್ರೈ ಆಗಲಿ. ಚಿಕನ್ ಒಳ್ಳೆ ರೀತಿ ಫ್ರೈ ಆಗಿದೆ, ಸಾಕು, ತೆಗೆಯುವ.